ಸಿಎಂ ದೆಹಲಿ ಪ್ರವಾಸದ ಬೆನ್ನಲ್ಲೇ ಮತ್ತೆ ಜೋರಾಯಿತು ಬಣ ಬಡಿದಾಟ. ಈ ಬಾರಿ ಡಿಸಿಎಂ ಡಿಕೆಶಿ ಬಣದಿಂದ ಕುರ್ಚಿ ಸಮರ ಜೋರಾಗಿದೆ. ಡಿಸೆಂಬರ್ ಒಳಗೆ ಸಿಎಂ ಕುರ್ಚಿ ಖಾಲಿ ಅಂತ ಡಿಸಿಎಂ ಆಪ್ತ ಶಾಸಕ ಶಿವಗಂಗಾ ಬಸವರಾಜ್ ಹೇಳ್ತಾ ಇದ್ದಾರೆ. ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಈ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದು, ಡಿಸೆಂಬರ್ ಒಳಗೆ ಸಿಎಂ ಕುರ್ಚಿ ಖಾಲಿ ಆಗದೆ ಇದ್ರೆ ನನ್ನನ್ನು ಬಂದು ಕೇಳಿ ನೀವು ಅಂತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಸದ್ಯಕ್ಕೆ ಖಾಲಿ ಇಲ್ಲ ಅಂತ ಬಸವರಾಜ್ ಹೇಳ್ತಾ ಇದ್ದು, ಖಾಲಿ ಆದ್ಮೇಲೆ ಯಾರಿಗೆ ಅರ್ಹತೆ ಇರುತ್ತೆ ಅನ್ನೋದು ಗೊತ್ತಾಗತ್ತೆ. ಯಾರ ಅರ್ಹತೆ ಇದೆಯೋ ಅವರಾಗ್ತಾರೆ. ಕುರ್ಚಿ ಖಾಲಿ ಆದ್ಮೇಲೆ ಯಾರಾಗ್ತಾರೆ ಅನ್ನೋದು ತಾವು ಕಾದ್ ನೋಡೋಣ. ಒಂದ್ಸರಿ ಹೇಳ್ಬಿಟ್ಟಿದೀನಿ, ಆಗ್ಲೆಲ್ಲ ಅದು ರಿಪೀಟ್ ಮಾಡೋದು ಬೇಡ. ಡಿಸೆಂಬರ್ ಆದಾಗ ಏನಾರು ಆಗ್ಲಿಲ್ಲ ಅಂದ್ರೆ ಬಂದು ಕಾಣ್ರಿ, ಉತ್ತರ ಕೊಡ್ತೀನಿ. ಕೆಪಿಸಿಸಿ ಅಧ್ಯಕ್ಷತನ ಖಾಲಿ ಇಲ್ಲ, ಖಾಲಿ ಇದ್ದಾಗ ಮಾತಾಡೋಣ ಆ ವಿಷಯ. ಖಾಲಿ ಆದಾಗ ಅದ್ರ ಹೆಸರು ಬರ್ತದೆ, ಅವಾಗ ಜಾರಕಿಹೊಳಿ ಸಾಹೇಬ್ರು ಆಗ್ಬೋದು, ನಾನು ಆಗ್ಬೋದು, ಬಸವಂತಣ್ಣಗೂ ಅರ್ಹತೆ ಇದೆ, ಅವರು ಆಗ್ಬೋದು. ಈಗ ಅವ್ರ ಮನೇಲೆ ಹೆಗಣ ಬಿದ್ದಿದೆ, ನೊಣ ಹೊಡೆಯಕ್ಕೆ ಹೋಗ್ತಾರೆ. ಕೇಂದ್ರ ಸರ್ಕಾರ ಅವ್ರದ್ದಿದೆ. ಈಗ ನಮ್ಮ GST ಅಮೌಂಟೇ ಕೊಡ್ತಾ ಇಲ್ಲ. ನಾವು ಜನಗಳ ಅಭಿವೃದ್ಧಿ ಕಾರ್ಯ ಮಾಡೋಣ ಅಂದರೆ GST ದುಡ್ಡೆಲ್ಲಿ ಕೊಡ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿದೆ. ಈ ಥರ ತಾರತಮ್ಯ ಮಾಡ್ತಾ ಇದ್ದೊಳಗೆ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇವರೇನಾದ್ರು ನಿಜವಾಗ್ಲೂ ಜನಪರವಾಗಿರೋರಾದ್ರೆ ಕೇಂದ್ರ ವಿರುದ್ಧ ಹೋರಾಟನಾದ್ರು ಮಾಡಲಿ, ಇಲ್ಲ ಇವ್ರು ಸಂಸದರ ನಿಯೋಗ ತಗೊಂಡೋಗಿ ನಮ್ಗೆ ಅನುದಾನ ತಂದ್ಕೊಡ್ಲಿ. ಅದನ್ನ ಬಿಟ್ಟು ಸುಮ್ಮನೆ ಜನ ಆಕ್ರೋಶ, ಸುಮ್ಮನೆ ಏನೇನೋ ಒಂದು ಕಾರ್ಯಕ್ರಮ ಮಾಡೋದು ಇದೇನೋ ಶೋಭೆ ತರಲ್ಲ ಅವರಿಗೆ. ಎಸ್, ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ? ಶಿವಗಂಗಾ ಬಸವರಾಜ್ ಆಗೊಂದ್ಸಲ ಈಗೊಂದ್ಸಲ ಇಂತಹ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ನಿಜ. ಆದ್ರೆ ಡಿಕೆಶಿ ಬಣದಿಂದ ಮತ್ತೆ ಕುರ್ಚಿಯ ವಿಷಯ ಬಂದಿರೋದು ಇಂಟ್ರೆಸ್ಟಿಂಗ್ ಅನಿಸ್ಕೊಳ್ತಾ ಇದೆ. ಎಲ್ಲದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಫೀಲ್ಡ್ ನಿಂದ ಒಂದಷ್ಟು ಇನ್ಫಾರ್ಮೇಶನ್ ಮಾರುತೇಶ್ ಇಂದ ಪಡ್ಕೊಳ್ಳೋಣ. ಮೊದಲಿಗೆ ಮಾರುತೇಶ್, ಸಾಲ್ನಲ್ಲಿ ಬಹಳ ಜನ ಇದ್ರು, ರೇಸ್ನಲ್ಲಿ ಬಹಳ ಜನ ಇದ್ರು. ಸತೀಶ್ ಜಾರಕಿಹೊಳಿ ಮೇಲಿಂದ ಮೇಲೆ ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಡೆಡ್ಲೈನ್ ಬಗ್ಗೆ ಮಾತಾಡ್ತಾ ಇದ್ರು. ಆದ್ರೆ ವೈ ಈಶ್ವರ್ ಖಂಡ್ರೆ ಏನ್ ಪ್ಲಾನ್ ಏನು ಹೈಕಮಾಂಡ್ದು? ಭಾವನಾ, ಹೈಕಮಾಂಡ್ ಈ ವರ್ಷ ಅಂದ್ರೆ ಈ ವರ್ಷದಲ್ಲಿ ಆಗಬಹುದಾದಂತಹ ರಾಜಕೀಯ ಬೆಳವಣಿಗೆಗಳನ್ನ ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂತಹ ಸಲುವಾಗಿ ಹೈಕಮಾಂಡ್ ಯಾರೋ ಅಂದ್ರೆ ಹೈಕಮಾಂಡ್ ಹೇಳೋದು ಅಂದ್ರೆ ಹೈಕಮಾಂಡ್ ಮಾತನ್ನ ಕೇಳುವಂತವ್ರು ಕೆಪಿಸಿಸಿ ಸ್ಥಾನದಲ್ಲಿ ಕುಳಿತರೆ ಒಳ್ಳೆಯದು ಅನ್ನುವಂತ ಅಭಿಪ್ರಾಯ ಇದ್ದಂಗೆ ಕಾಣಿಸ್ತಾ ಇದೆ. ಈಗ ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷ ರೇಸ್ನಲ್ಲಿ ಇರ್ತಕ್ಕಂಥವ್ರು ಸತೀಶ್ ಜಾರಕಿಹೊಳಿ ಹಾಗೂ ಈಶ್ವರ್ ಖಂಡ್ರೆ. ಮುಖ್ಯಮಂತ್ರಿಗಳು ಕೂಡ ಅದೇ ಹೆಸರುಗಳನ್ನು ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಹೆಸರು ಅಂತೇಳಿ ಚೂಸ್ ಮಾಡಿದ್ರೆ ಸಹಜವಾಗಿ DK ಶಿವಕುಮಾರ್ ಬಣದ ಶಾಸಕರಿರ್ಬೋದು ಅಥವಾ ಅವರ ಬೆಂಬಲಿಗರಿರ್ಬೋದು ಅಥವಾ ಆ ಸಮುದಾಯ ಸಪೋರ್ಟ್ ಮಾಡದೇ ಇರತಕ್ಕಂತಹ ಆತಂಕಗಳು ಕೂಡ ಇದ್ದಾವೆ. ಒಂದು ವೇಳೆ ಅಧಿಕಾರ ಹಸ್ತಾಂತರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯ ಬೆಳವಣಿಗೆಗಳು ಡಿಸೆಂಬರ್ ನವೆಂಬರ್ ಟೈಮಲ್ಲಿ ಏನಾದರೂ ನಡೆದ್ರೆ ಕೆಪಿಸಿಸಿ ಒಂದು ಕಡೆ ಸಿದ್ದರಾಮಯ್ಯ ಬಣದಲ್ಲಿ ಇರುತ್ತೆ, ಸರ್ಕಾರ ಕೂಡ ಸಿದ್ದರಾಮಯ್ಯನವರ ಕೈಲೇ ಇರುತ್ತೆ. ಸೊ ಹೀಗಾಗಿ ಎರಡನ್ನೂ ಮ್ಯಾನೇಜ್ ಮಾಡೋದು ಹೈಕಮಾಂಡ್ಗೆ ಕಷ್ಟ ಆಗಬಹುದು ಅನ್ನುವಂಥ ಲೆಕ್ಕಾಚಾರಗಳನ್ನು ಕೂಡ ಹೈಕಮಾಂಡ್ ಅರಿತುಕೊಂಡಿದೆ. ಹೀಗಾಗಿ ಹೈಕಮಾಂಡ್ ಹೇಳಿದಂಥವರು ಕೆಪಿಸಿಸಿ ಅಧ್ಯಕ್ಷದಲ್ಲಿ ಹುದ್ದೆಯಲ್ಲಿ ಇದ್ದಾಗ ಈ ಅಧಿಕಾರ ಹಂಚಿಕೆಯ ಜಟಾಪಟಿಗಳು ಬೆಳವಣಿಗೆಗಳು ನಡೆದಾಗ ಕನಿಷ್ಠ ಪಕ್ಷವನ್ನ ಕಂಟ್ರೋಲ್ ನಲ್ಲಿ ಇಡಬಹುದು ಅನ್ನುವಂಥ ಲೆಕ್ಕಾಚಾರ ಕೂಡ ಹೈಕಮಾಂಡ್ ಆಗಿದೆ. ಜೊತೆಗೆ ಈಶ್ವರ್ ಖಂಡ್ರೆ ಅವರ ವಿಚಾರ ಮತ್ತು ಈಶ್ವರ್ ಖಂಡ್ರೆ ಅವರ ಹೆಸರು ಬಹಳ ಗಂಭೀರವಾಗಿ ಚರ್ಚೆಯಲ್ಲಿರುವಂಥದ್ದು. ಬಹುತೇಕ ಅವರೇ ಕೆಪಿಸಿಸಿ ಅಧ್ಯಕ್ಷರೂ ಆಗ್ಬಿಡ್ತಾರೆ ಅನ್ನುವಂತಹ ಚರ್ಚೆಗಳು ನಡೀತಾ ಇರೋದಕ್ಕೂ ಕೂಡ ಅದೇ ಕಾರಣ. ಯಾಕೆಂದ್ರೆ ಎರಡೂ ಬಣದಲ್ಲಿ ಈಶ್ವರ್ ಖಂಡ್ರೆ ಅವರು ಗುರುತಿಸಿಕೊಂಡಿರ್ತಕ್ಕಂಥ ನಾಯಕ ಅಲ್ಲ. ಹೈಕಮಾಂಡ್ ಏನ್ ಹೇಳುತ್ತೆ ಅಥವಾ ಪಾರ್ಟಿ ಏನ್ ಹೇಳುತ್ತೆ, ಪಾರ್ಟಿಗೆ ಲಾಯಲ್ ಆಗಿರುವಂತಹ ವ್ಯಕ್ತಿತ್ವ ಸಿದ್ದರಾಮಯ್ಯ ಬಣದಲ್ಲೂ ಕೂಡ ಗುರುತಿಸಿಕೊಂಡಿಲ್ಲ, DK ಶಿವಕುಮಾರ್ ಬಣದಲ್ಲೂ ಕೂಡ ಗುರುತಿಸಿಕೊಂಡಿಲ್ಲ. ಇದರ ಜೊತೆಗೆ DK ಶಿವಕುಮಾರ್ ಬಣದವರು ಈಶ್ವರ್ ಖಂಡ್ರೆ ಪರವಾಗಿದ್ದಾರೆ. ಕಾರಣ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸತೀಶ್ ಜಾರಕಿಹೊಳಿ ಅವರಿಗೆ ಹೋಗಬಾರದು ಅನ್ನುವ ಕಾರಣಕ್ಕಾಗಿ ಈಶ್ವರ್ ಖಂಡ್ರೆ ಅವರ ಪರ DK ಶಿವಕುಮಾರ್ ಕೂಡ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಕಳೆದ ವಾರ ಅವರು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಈಶ್ವರ್ ಖಂಡ್ರೆ ಮತ್ತು DK ಶಿವಕುಮಾರ್ ಸುಮಾರು 1 ತಾಸುಗಳ ಕಾಲ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಹೈಕಮಾಂಡ್ ಹಂತದಲ್ಲಿ ಈಶ್ವರ್ ಖಂಡ್ರೆ ಅವರ ಪರವಾಗಿರ್ತಕ್ಕಂಥ ಒಲವು ಹೆಚ್ಚಾಗಿರ್ತಕ್ಕಂಥದ್ದು ಕೂಡ ಗಮನಿಸ್ತಾ ಇದೀವಿ. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷರ ರೇಸ್ ಹೈಕಮಾಂಡ್ ಹೇಳಿದಂತೆ ಕೇಳುವಂತವರನ್ನ ಕೂರಿಸುವಂತಹ ಚಿಂತನೆಯಲ್ಲಿ ಹೈಕಮಾಂಡ್ ಇದೆ. ಆದ್ರೆ ಅದು ಈಗಲೇ ಆಗತ್ತಾ ಅಥವಾ ಸಂಪುಟ ಪುನರ್ರಚನೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಇದರ ಜೊತೆಗೆ ಸಿಎಂ ಅಧಿಕಾರ ಇದೆಲ್ಲವೂ ಒಟ್ಟಿಗೆ ನಡೆಯುತ್ತಾ ಅನ್ನುವಂಥದ್ದು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಯಾಕಂದ್ರೆ ಹೈಕಮಾಂಡ್ನ ಮುಂದೆ
ಈಗ ZPTP ಚುನಾವಣೆಗಳಿದೆ, BBMP ಚುನಾವಣೆ ಮಾಡಬೇಕಾಗಿದೆ. DK ಶಿವಕುಮಾರ್ ಹೇಳಿರೋ ಹಾಗೆ ನಾನು ಕಾಂಗ್ರೆಸ್ ಭವನ ಕಟ್ಟುವಂತ ಒಂದು ಮಹತ್ ಕಾರ್ಯಕ್ಕೆ ಕೈ ಹಾಕಿದ್ದೀನಿ, ಅಲ್ಲಿಯ ತನಕ ಅವಕಾಶ ಮಾಡಿಕೊಡಿ ಅನ್ನುವಂತ ಡಿಮಾಂಡ್ ಅನ್ನು ಕೂಡ ಅವ್ರು ಇಟ್ಟಿದ್ದಾರೆ. ಒಂದು ಕಡೆ DK ಶಿವಕುಮಾರ್ ಅವರ ಡಿಮಾಂಡು ಇದೆ, ಇದರ ಜೊತೆಗೆ ಬದಲಾಯಿಸಬೇಕು ಅನ್ನುವಂತ ಅಭಿಪ್ರಾಯವನ್ನು ಕೂಡ ಹೈಕಮಾಂಡ್ ಸಂಗ್ರಹಿಸಿದೆ. ಇವೆರಡರಲ್ಲಿ ಹೈಕಮಾಂಡ್ ಯಾವ ಸಂದರ್ಭದಲ್ಲಿ ಈ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಅನ್ನೋದು ಮಾತ್ರ ಸದ್ಯಕ್ಕಿರುವಂತ ಪ್ರಶ್ನೆ ಭಾವನಾ. ಅಲ್ಲ, ಈಶ್ವರ್ ಖಂಡ್ರೆ ಡಿಮಾಂಡ್ಸ್ ಕೂಡ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ಕೊಳ್ತಾ ಇದೆ. KPCC ಅಧ್ಯಕ್ಷ ಹುದ್ದೆ ಜೊತೆಗೆ 1 ವರ್ಷದ ಕಾಲ ಮಂತ್ರಿಗಿರಿ, ಆಮೇಲೆ ಪೂರ್ಣ ಪ್ರಮಾಣದ ಅಧ್ಯಕ್ಷ ಹುದ್ದೆ ನಿರ್ವಹಣೆ ಚುನಾವಣೆಯ ಸಂದರ್ಭದಲ್ಲಿ. ಸಹಜ ಭಾವನೆ, ಯಾಕೆಂದ್ರೆ 1 ವರ್ಷದ ತನಕ ಯಾಕೆ ಕೇಳ್ತಿದೆ ಅಂದ್ರೆ ಒಂದು ಪ್ರೋಟೋಕಾಲ್ ಇರುತ್ತೆ ಮತ್ತು ಸರ್ಕಾರದ ಭಾಗವಾಗಿ ಇದ್ದು ಅಧ್ಯಕ್ಷರಾದಾಗ ಎಲ್ಲರೂ ಮಾತು ಕೇಳ್ತಾರೆ ಅನ್ನೋದು. ಅಂದ್ರೆ ವಿಪಕ್ಷದಲ್ಲಿದ್ದಾಗ ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಪಕ್ಷದ ಅಧ್ಯಕ್ಷರು ಹೇಳಿದಂತ ಮಾತುಗಳನ್ನ ಕೇಳಬೇಕಾದಂತ ಪರಿಸ್ಥಿತಿ ಇದೆ. ಆದ್ರೆ ಸರ್ಕಾರ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಧ್ಯಕ್ಷರು ಹೇಳೋದನ್ನ ಶಾಸಕರುಗಳು ಕೇಳ್ತಾರ ಅನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ. ಹೀಗಾಗಿ ಸರ್ಕಾರದ ಭಾಗವಾಗಿ ಇದ್ದುಕೊಂಡು KPCCಯನ್ನ ನಿಭಾಯಿಸಿದಾಗ ಅನಿವಾರ್ಯವಾಗಿ ಕೇಳುವಂತ ಪರಿಸ್ಥಿತಿ ಇರುತ್ತೆ. ಹೀಗಾಗಿ ಕೇವಲ ಸಚಿವ ಸ್ಥಾನ ಬಿಟ್ಟು ಕೇವಲ ಅಧ್ಯಕ್ಷ ಆದ್ರೆ ಶಾಸಕರನ್ನ ಕಂಟ್ರೋಲ್ ನಲ್ಲಿ ಇಡುವಂತದ್ದು, ಪಕ್ಷದನ್ನ ಜೊತೆಗೆ ತೆಗೆದುಕೊಂಡು ಸರ್ಕಾರದ ಜೊತೆಗೆ ಪಕ್ಷವನ್ನು ಕೂಡ ತೆಗೆದುಕೊಂಡು ಹೋಗುವಂತದ್ದು ಸವಾಲು ಅನ್ನುವ ಕಾರಣಕ್ಕಾಗಿ 1 ವರ್ಷದ ತನಕವಾದ್ರೂ ಸಚಿವ ಸ್ಥಾನವನ್ನು ನನಗೆ ಅವಕಾಶ ಮಾಡಿಕೊಡಿ ಎನ್ನುವಂತ ಡಿಮ್ಯಾಂಡ್ ಅನ್ನ ಈಶ್ವರ್ ಖಂಡ್ರೆ ಇಟ್ಟಿದ್ದಾರೆ. ಆದ್ರೆ ಯಾವ ಒನ್ ಮ್ಯಾನ್ ಒನ್ ಪೋಸ್ಟ್ ಡಿಮ್ಯಾಂಡ್ ಸಿದ್ದರಾಮಯ್ಯ ಬಣದವರು ಮಾಡ್ತಿದ್ದಾರೆ ಮತ್ತು ಕಾಂಗ್ರೆಸ್ನ ಒಳಗೆ ಬಹಳ ಗಂಭೀರವಾದ ಒನ್ ಮ್ಯಾನ್ ಒನ್ ಪೋಸ್ಟ್ ಚರ್ಚೆ ಇದೆ. ಅದನ್ನ ಮತ್ತೆ DKಶಿ ಬಳಿಕ ಮತ್ತೊಬ್ಬ ನಾಯಕರನ್ನ ಮುಂದುವರಿಸುವಂತಹ ಇಚ್ಛೆ ಹೈಕಮಾಂಡ್ಗೆ ಇದ್ದಂಗಿಲ್ಲ. ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೂ ಕೂಡ ಈಶ್ವರ್ ಖಂಡ್ರೆ KPCC ಅಧ್ಯಕ್ಷ ಸ್ಥಾನಕ್ಕೆ ಸೀಮಿತ ಆದ್ರೂ ಕೂಡ ನಾನು ರೆಡಿ ಅನ್ನುವಂತಹ ಮನಸ್ಥಿತಿಯಲ್ಲಿ ಇದ್ದಂಗಿದೆ ಭಾವನಾ. ರೈಟ್ ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.